ಹಾಯ್ ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಚಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಮಾರ್ಚ್ ರೀಡಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಮಾರ್ಚ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ನಿಮ್ಮ ಮುಂದೆ ಎಂದಿನಂತೆ ಇವತ್ತು ಕೂಡ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಪೈಸಸ್, ಆಪ್ಷನ್ ನಂಬರ್ 2ಅಲ್ಲಿದೆ ಮರ್ಕ್ಯೂರಿ. ಓಕೆ, ಸೊ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿ. ಓಕೆ, ಆ್ಯಂಡ್ ಬೇಕು ಅಂತಂದರೆ ನೀವು ಸ್ವಲ್ಪ ಡೀಪ್ ಬ್ರೀದಿಂಗ್ ಕೂಡ ಮಾಡಬಹುದು. ಅದಾದ ನಂತರ ಕಣ್ಣು ಮುಚ್ಚಿ ಯಾವ ಫೈಲ್ ನಿಮ್ಮನ್ನು ಕರಿತಾ ಇದೆ ನೋಡಿ ಅದನ್ನ ಚೂಸ್ ಮಾಡ್ಬೋದು. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ. ಡಿ ಎಮ್ ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡೋದು. ಓಕೆ, ಸೊ ಎಸ್, ಎಂದಿನಂತೆ ಹೇಳಿದ್ದೀನಿ, ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಸೊ ಚೂಸ್ ಮಾಡಿರ್ತೀರಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಯಾರು ಇಲ್ಲಿ ಪೈಸಸ್ನ ಚೂಸ್ ಮಾಡಿದ್ದೀರಾ, ಈ ಮಂತ್ ಥೀಮ್ ಹೇಗಿರುತ್ತೆ ಅಂತಂದರೆ ತುಂಬಾ ಕ್ರಿಯೇಟಿವಿಟಿ, ತುಂಬಾ ಇಮ್ಯಾಜಿನೇಷನ್, ತುಂಬಾ ಲವ್ವಿಂಗ್, ತುಂಬಾ ಕಂಪ್ಯಾಷನೇಟ್, ತುಂಬಾ ಫೊರ್ಗಿವಿಂಗ್, ತುಂಬಾ ಸಾಫ್ಟ್ನೆಸ್, ತುಂಬಾ ಕನ್ಫ್ಯೂಷನ್ಸ್ ಕೂಡ ಇದೆ ಮಾರ್ಚ್ ತಿಂಗಳು. ಓಕೆ, ನನಗೆ ಇಲ್ಲಿ ಆ ಥರ ಅನಿಸುತ್ತೆ. ತುಂಬ ಡ್ಯುಯಾಲಿಟಿಯಲ್ಲಿರುವಂಥದ್ದು, ಇದು ಮಾಡಲಾ ಅನ್ನೋದು ಕನ್ಫ್ಯೂಷನ್ಸ್. ಸೊ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಬಹುದು ಈ ತಿಂಗಳು. ನನಗೆ ಆ ಥರ ಅನ್ನಿಸ್ತಾ ಇದೆ ಈ ತಿಂಗಳು ಅಂತಲೇ ಮಾರ್ಚ್ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಂಡ್ಲೆಸ್ಲಿ ಲವ್ವಿಂಗ್. ಸೊ ಇಲ್ಲಿ ನೀವು ತುಂಬಾ ಪ್ರೀತಿನ ಹಂಚ್ಬೋದು, ಇಲ್ಲಾಂದರೆ ಬೇರೆಯವರಿಂದ ಪ್ರೀತಿ ನಿಮಗೆ ಸಿಗುತ್ತೆ. ಸೊ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಮಾರ್ಚ್ ತಿಂಗಳಲ್ಲಿ ಪೈಲ್ ನಂಬರ್ 1. ಓಕೆ, ಸೊ ಕಂಪ್ಯಾಷನೇಟ್ ಎನರ್ಜಿ ಕೂಡ ಇದೆ ಇಲ್ಲಿ, ಫೊರ್ಗಿವಿಂಗ್ ಎನರ್ಜಿ ಕೂಡ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ಬೇರೆಯವ್ರನ್ನ ಫೊರ್ಗಿವ್ ಮಾಡೋದಕ್ಕೆ ತುಂಬ ಒಳ್ಳೆ ಸಮಯ ಅಂತಲೇ ಹೇಳಬಹುದು. ಇಲ್ಲ ಅಂದರೆ ನೀವು ಬೇರೆಯವರಲ್ಲಿ ಬೇರೆಯವರಿಂದ ನೀವು ಸಾರಿ ಕೇಳಬೇಕು ಅಂತ ಇದ್ದರೂ ಕೂಡ ಇಟ್ಸ್ ಅ ಗುಡ್ ಫಾರ್ ಯು. ಬಟ್ ಇಲ್ಲಿ ಕನ್ಫ್ಯೂಷನ್ಸ್ ಕೂಡ ಇದೆ. ಓಕೆ, ಆ್ಯಂಡ್ ಲವ್ವಿಂಗ್ ಕೂಡ ಎನರ್ಜಿ ಇದೆ. ಸ್ವಲ್ಪ ಎಮೋಷ್ನಲ್ ಕೂಡ ಆಗಬಹುದು ನೀವು ಮಾರ್ಚ್ ತಿಂಗಳಲ್ಲಿ. ಸೊ ಎಮೋಷ್ನಲ್ ಇದು ಒಳ್ಳೆಯದಕ್ಕೂ ಕೂಡ ಆಗಬಹುದು, ಬ್ಯಾಡಿಗೆ ಕೂಡ ಆಗ್ಬೋದು, ಅದು ಹೇಳೋದಕ್ಕಾಗೋದಿಲ್ಲ ಯಾವುದು ಅಂತ. ಓಕೆ, ಸೊ ಎಸ್, ಥೀಮ್ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಸೊ ಇದನ್ನ ಇಲ್ಲಿ ಇಡ್ತಾ ಇದ್ದೀನಿ. ಸೊ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಬೇರೆ ಏನು ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1. Pile number 1. Thank you so much. Pile number 1. Pile number 1 ಮಾರ್ಚ್ ತಿಂಗಳು. ಎಲ್ಲ ಕಾರ್ಡನ್ನು ಮೊದಲು ನಾನು ಪಿಕ್ ಮಾಡಿ ಮತ್ತೆ ಮಾತಾಡ್ತೀನಿ. ಓಕೆ, ಸ್ಟ್ರೆಂತ್, ಕಂಪ್ಯಾಷನ್. ಸೊ ಸ್ಟ್ರೆಂತ್ ಕಾರ್ಡ್ ಕೂಡ ಕಂಪ್ಯಾಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ okay, bottom of the deck, King of Cups. ನಾನು ಈ ಕಡೆ ಇಟ್ಟರೆ ಕಾಣುತ್ತಾ ನಿಮಗೆ? ಎಸ್, ಕಾಣುತ್ತೆ. ಸೊ ಎಲ್ಲ ಕಾರ್ಡನ್ನು ಹೀಗೆ ಇಡ್ತಾ ಇದ್ದೀನಿ. ವಿಸಿಬಲ್ ಅಲ್ವಾ? ಓಕೆ, ರೈಟ್ ನಾವು ವಿಸಿಬಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಎಲ್ಲ ಕಾರ್ಡನ್ನು ತಗೊಳ್ತೀನಿ. ಓಕೆ, ಸೊ pile number 1. Okay,
ಓಕೆ. ಓಕೆ, ಪಾಯಲ್ ನಂಬರ್ 1 ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಮಾರ್ಚ್ ತಿಂಗಳಲ್ಲಿ ಆದಷ್ಟು ನಿಮ್ಮ ಹೆಲ್ತ್ ಮೇಲೆ ಸ್ವಲ್ಪ ಗಮನನ ಕೊಡುವಂಥ ಅವಶ್ಯಕತೆ ಇದೆ ಪಾಯಲ್ ನಂಬರ್ 1. ಸೊ ಯಾರು ಪಾಯಲ್ ನಂಬರ್ 1 ಚೂಸ್ ಮಾಡಿದಿರ ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನೀವು ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನ ಕೊಡುವಂಥ ಅವಶ್ಯಕತೆ ಇದೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 1. ಓಕೆ, ಹೆಚ್ಚು ವರ್ಕ್ಹಾಲಿಕ್ ಆಗಬೇಡಿ. ಓಕೆ, ಹಾರ್ಡ್ ವರ್ಕ್ ಮಾಡಿ, ಬಟ್ ಹೆಚ್ಚು ವರ್ಕ್ಹಾಲಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಎಲ್ಲಿ ನಿಮಗೆ ಎಂಜಾಯ್ ಮಾಡೋದಕ್ಕಾಗುತ್ತೆ ನೋಡಿ, ಅಲ್ಲಿ ಎಂಜಾಯ್ನ ಮಾಡಿ. ಆ್ಯಂಡ್ ಎಲ್ಲಿ ನಿಮಗೆ ರೆಸ್ಟನ್ನು ತೊಗೊಳ್ಬೇಕು ನೋಡಿ, ಅಲ್ಲಿ ರೆಸ್ಟನ್ನು ತೊಗೊಳ್ಳಿ. ಹೆಚ್ಚು ನೀವು ಓವರ್ ವರ್ಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಪಾಯಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮಾರ್ಚ್ ತಿಂಗಳು ನಿಮಗೆ ಫುಲ್ ಮೂನ್ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ಪಾಯಲ್ ನಂಬರ್ 1. ಫುಲ್ ಮೂನ್ ರಿಚುವಲ್ಸ್ ಏನಾದರೂ ಮಾಡ್ತೀರಾ ಅಂತಂದರೆ ಮಾಡಿ, ತುಂಬಾ ಒಳ್ಳೆಯದು. ಓಕೆ, ಆ್ಯಂಡ್ ಮೆನಿಫೆಸ್ಟ್ ಕೂಡ ಮಾಡ್ಬೋದು. ಫುಲ್ ಮೂನಲ್ಲಿ ಮೆನಿಫೆಸ್ಟ್ ಕೂಡ ಮಾಡ್ತಾರೆ. ಇನ್ನೊಂದು ಏನು ಅಂತಂದರೆ, ನಾನು ಮೊದಲೇ ಹೇಳಿದೆ ಅಲ್ವಾ, ಇಲ್ಲಿ ಕಂಪ್ಯಾಷನೇಟ್ ಆ್ಯಂಡ್ ಲವ್ವಿಂಗ್ ಎನರ್ಜಿ. ಸೊ ಆದಷ್ಟು ಮಾರ್ಚಲ್ಲಿ ಹೆಚ್ಚು ಕೋಪಕ್ಕೊಳಗಾಗಬೇಡಿ. ಓಕೆ, ಮಾರ್ಚ್ ತಿಂಗಳಲ್ಲಿ ಕೋಪಕ್ಕೆ ಒಳಗಾಗಬೇಡಿ. ತುಂಬಾ ಎಮೋಷ್ನಲ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಮೋಷ್ನಲಿ ಬ್ಯಾಲೆನ್ಸ್ ಆಗುವಂಥ ಅವಶ್ಯಕತೆ ಇದೆ ಪಾಯಲ್ ನಂಬರ್ 1. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಓಕೆ, ಲೈಕ್ ಇದು ನಿಮ್ಮ ಜೀವನದಲ್ಲಿ ಯಾರಾದರೂ ಹೊಸ ಫ್ರೆಂಡ್ಸ್ ಬರ್ಬೋದು, ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಅವರನ್ನು ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ ಪಾಯಲ್ ನಂಬರ್ 1. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮ ಗೋಲ್ ರಿಲೇಟೆಡ್, ನಿಮ್ಮ ಎನಿಥಿಂಗ್, ಯಾವುದೇ ರಿಲೇಟೆಡ್, ನಿಮ್ಮ ಪರ್ಸ್ನಲ್ ಲೈಫ್ ರಿಲೇಟೆಡ್ ಯಾವುದೇ ವಿಷಯನ ಕೂಡ ಯಾರ ಜೊತೆನೂ ನೀವು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದು ಏನು ಅಂತಂದರೆ, ಶಾರ್ಟ್ಕಟನ್ನು ಯೂಸ್ ಮಾಡಬೇಡಿ. ಹಣಕ್ಕೋಸ್ಕರ ಶಾರ್ಟ್ಕಟ್ನ ಯೂಸ್ ಮಾಡಬೇಡಿ. ಮೇ ಬಿ ಅದು ಗೇಮ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಗೇಮ್ ಆಡುವಂಥದ್ದು. ಸೊ ಅದಕ್ಕೆಲ್ಲ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಡಿ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಮಾರ್ಚ್ ತಿಂಗಳಲ್ಲಿ. ಬಟ್ ಮಾರ್ಚ್ ತಿಂಗಳಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಸೊ ನಿಮ್ಮ ಯಾವುದೇ ಥರದ ಪ್ರಾಬ್ಲಮ್ಸ್ ಏನಿದೆ ನೋಡಿ, ಅದು ಮಾರ್ಚ್ ತಿಂಗಳಲ್ಲಿ ಸಾಲ್ವ್ ಆಗುತ್ತೆ. ರೈಟ್, ನಾವು ಯಾವ ಥರದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ನೋಡಿ, ಅದು ಮಾರ್ಚ್ ತಿಂಗಳಲ್ಲಿ ಸಾಲ್ವ್ ಆಗುತ್ತೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 1. ತುಂಬಾ ಕಂಟ್ರೋಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ತುಂಬಾ ಕೋಪ ಬರ್ತಾ ಇದೆ ಅಂತಂದರೆ ಪ್ಲೀಸ್ ಅದನ್ನ ಆದಷ್ಟು ಕಂಟ್ರೋಲ್ ಮಾಡಿ. ಕಾಮ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಕಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬಾ ಓವರ್ ಥಿಂಕ್ ಮಾಡಬೇಡಿ ಯಾವುದೇ ವಿಷಯದ ಮೇಲೆ. ಓಕೆ, ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಒಂದು ಹೊಸ ನ್ಯೂಸ್ ಕೂಡ ನಿಮಗೆ ಕೇಳೋದಕ್ಕೆ ಸಿಗ್ಬೋದು, ಗುಡ್ ನ್ಯೂಸ್ ಕೂಡ ಕೇಳೋದಕ್ಕೆ ಸಿಗ್ಬೋದು ಪಾಯಲ್ ನಂಬರ್ 1. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತ, ಇದು ನಿಮ್ಮ ಜಾಬ್ ರಿಲೇಟೆಡ್, ನಿಮ್ಮ ಕರಿಯರ್ ರಿಲೇಟೆಡ್, ನಿಮ್ಮ ಮನಿ ರಿಲೇಟೆಡ್ ನನಗಿಲ್ಲಿ ಗುಡ್ ನ್ಯೂಸ್ ಅಂತ ಅನಿಸ್ತಾ ಇದೆ ಪಾಯಲ್ ನಂಬರ್ 1. ಐ ಡೋಂಟ್ ನೋ, ಬಟ್ ಐ ಫೀಲ್ ಲೈಕ್ ನನಗಿಲ್ಲಿ ಆ ಥರ ಫೀಲ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ರೆಸ್ಟ್ ಆ್ಯಂಡ್ ರಿಜ್ಯುನೇಟ್ ಹೇಳ್ತಾರಲ್ವ, ಸೊ ಆ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಪಾಯಲ್ ನಂಬರ್ 1. ಮೆಡಿಟೇಷನ್ ಈಸ್ ವೆರಿ ಗುಡ್ ಫಾರ್ ಯು ಪಾಯಲ್ ನಂಬರ್ 1 ನಿಮಗೆ. ಓಕೆ, ಸೊ ಆದಷ್ಟು ಮಾರ್ಚ್ ತಿಂಗಳಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಂಬ್ಯಾಲೆನ್ಸ್ ಆಗಬೇಡಿ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಕಂಪ್ಯಾಷನೇಟ್, ವೆರಿ ಲವ್ವಿಂಗ್, ಕೇರಿಂಗ್ ಅಂತ ಒಬ್ಬರನ್ನ ಅತಿಯಾಗಿ ನಂಬೋದಕ್ಕೆ ಹೋಗೋದು, ಅದರ ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡಬಹುದು ಆ ಟೈಮಲ್ಲಿ, ಮಾರ್ಚ್ ತಿಂಗಳಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾವುದನ್ನು ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ, ಯಾವುದನ್ನು ಕೂಡ, ಯಾರನ್ನು ಕೂಡ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 1. ಓಕೆ, ಮನಿ ರಿಲೇಟೆಡ್ ಯಾವುದೇ ಥರದ ಶಾರ್ಟ್ಕಟ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಮನಿ ರಿಲೇಟೆಡ್ ಯಾರಿಗಾದರೂ ಹೆಲ್ಪ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಮತ್ತೆ ಬೇಕಾದರೆ ಅವರಿಗೆ ಹೆಲ್ಪನ್ನು ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಮಾರ್ಚ್ ತಿಂಗಳಲ್ಲಿ ಯಾವ ಥರದ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ, ಅದೇ ಥರದ ನಿಮಗೆ ಪೇ ಆಗುತ್ತೆ ಅಂತಂದರೆ, ಯಾವ ಥರದ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಸರಿಯಾದ ಫಲ ನಿಮಗೆ ಸಿಗುತ್ತೆ. ಓಕೆ, ಹಾಗಂತ ಹೇಳಿಬಿಟ್ಟು ಹಾರ್ಡ್ ವರ್ಕ್ ಮಾಡದೆ ಸುಮ್ಮನೆ ಕೂತ್ಕೊಳ್ಬೇಡಿ. ಓಕೆ, ಪಾಯಲ್ ನಂಬರ್ 1 ನನಗಿಲ್ಲಿ ಆ ಥರ ಅಂತಂದರೆ ಇಲ್ಲಿ ಡಬಲ್ ಎನರ್ಜಿ ಇದೆ. ಬಿಕಾಸ್ 4 2 ಸಲ, ಆ್ಯಂಡ್ ಇಲ್ಲಿ ಕೂಡ ನಂಬರ್ 8, ಇದು ಕೂಡ ನಂಬರ್ 8 ಬಗ್ಗೆ ತಿಳಿಸುತ್ತೆ. ಸೊ ಆದಷ್ಟು ಒಳ್ಳೆ ಕರ್ಮನ ಮಾಡಿ ಪಾಯಲ್ ನಂಬರ್ 1. ಬೇರೆಯವರಿಗೆ ಕೆಟ್ಟದನ್ನು ಬಯಸೋದು, ಕೆಟ್ಟದನ್ನು ಹೇಳೋದು ಮಾಡೋದಕ್ಕೆ ಹೋಗಬೇಡಿ ಪಾಯಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಹೆಲ್ಪ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಪಾಯಲ್ ನಂಬರ್ 1. ನನಗಿಲ್ಲಿ ಆ ಥರ ಅನಿಸುತ್ತೆ. ಓಕೆ, ಪಾಯಲ್ ನಂಬರ್ 1. ಸೊ ಎಸ್, ನಿಮಗೆ ಮಾರ್ಚ್ ತಿಂಗಳಲ್ಲಿ ನಂಬರ್ 8 ಆ್ಯಂಡ್ ನಂಬರ್ 4 ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ಪಾಯಲ್ ನಂಬರ್ 1. ನಂಬರ್ 8 ಇಲ್ಲಾಂದರೆ ನಂಬರ್ 4. ಇಲ್ಲಾಂದರೆ ನಂಬರ್ 8 ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗ್ಬೋದು, ಇಲ್ಲಾಂದರೆ ನಂಬರ್ 4 ಪದೇ ನೋಡೋದಕ್ಕೆ ಸಿಗ್ಬೋದು ನಿಮಗೆ ಪಾಯಲ್ ನಂಬರ್ 1. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ.
ಮಾರ್ಚ್ ತಿಂಗಳಲ್ಲಿ ಹೊಸ ಸ್ಕಿಲ್ಲನ್ನು ಕೂಡ ನೀವು ಕಲಿಬೋದು, ಹೊಸ ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು. ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಬಟ್ ಇಲ್ಲಿ ಸೆಲೆಬ್ರೇಷನ್ ಅಂತೂ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ಸ್ ಚೇಂಜ್. ಎಸ್, ಚೇಂಜ್ ಇದೆ ಇಲ್ಲಿ, ಮೊರಾಲಿಟಿ ಇದೆ. ಓಕೆ, ಫೈನಲ್ ಕಾರ್ಡ್ ಈಸ್ ದ ಫೂಲ್. ಓ ಮೈ ಗಾಡ್, ಈ ಫೂಲ್ ಬರೋಕ್ಕಿಂತ ಮುಂಚೆನೇ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಸೊ ನಿಮ್ಮ ಮನೆಯವರು ಇರ್ಬೋದು ಅಂತಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ, ಯಾರು ನಿಮ್ಮನ್ನು ಒಳ್ಳೆಯದನ್ನು ಬಯಸ್ತಾರೆ, ಯಾರು ನಿಮಗೆ ಕೆಟ್ಟದನ್ನು ಬಯಸ್ತಾರೆ ಅನ್ನೋದು. ಸೊ ಯಾರು ನಿಮಗೆ ಒಳ್ಳೆಯದನ್ನು ಬಯಸ್ತಾರೆ ನೋಡಿ, ಅವ್ರು ಏನಾದರೂ ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ತೊಗೊಳ್ಳಿ. ಕೇರ್ಲೆಸ್ ಆಗಬೇಡಿ. ಓಕೆ, ಸ್ಪೆಷಲಿ ನಿಮ್ಮ ಹೆಲ್ತ್ ರಿಲೇಟೆಡ್ ಕೇರ್ಲೆಸ್ ಆಗಬೇಡಿ. ಪಾಲ್ ನಂಬರ್ 1, ಕೇರ್ಲೆಸ್ ಅಂತೂ ಆಗೋದೇ ಬೇಡ. ಎಲ್ಲಿ ನಿಮಗೆ ರೆಸ್ಟ್ ತೊಗೊಳಕ್ಕಾಗುತ್ತೆ ನೋಡಿ, ಅಲ್ಲಿ ರೆಸ್ಟನ್ನು ತೊಗೊಳ್ಳಿ. ಎಲ್ಲಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ ಅಲ್ಲಿ ಟ್ರಾವೆಲ್ ಮಾಡಿ, ಬಟ್ ಹೆಚ್ಚು ವರ್ಕ್ ಹಾಲಿಕ್ ಆಗೋದು ಬೇಡ. ಪಾಲ್ ನಂಬರ್ 1 ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಆ ಕೆಲಸನ ಮಾಡು, ಈ ಕೆಲಸ ಮಾಡು, ಎಲ್ಲ ಕೆಲಸವನ್ನು ಮಾಡೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಕೆಲಸನ ಮಾಡಿ, ಬಟ್ ಅದಕ್ಕೊಂದು ಲಿಮಿಟೇಷನ್ ಇದೆ, ರೈಟ್? ಸೊ ಇವಾಗ ನೀವು ಓದ್ತಾ ಇದ್ದೀರಂತಂದರೆ ಬರೀ ಓದ್ತಾ ಇರಬೇಕು, ಅದರ ಮಧ್ಯದಲ್ಲಿ ಬೇರೆ ಯಾವುದರ ಬಗ್ಗೆ ಯೋಚನೆ ಮಾಡೋದಲ್ವಾ. ಓಕೆ, ಸೊ ಆ ಥರ ತುಂಬಾ ಓವರ್ವೆಲ್ಮ್ ಆಗಬೇಡಿ. ಪಾಲ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಎಸ್, ಮಾರ್ಚ್ ತಿಂಗಳಲ್ಲಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಂದ ಗೈಡೆನ್ಸ್ನ ತೊಗೊಳ್ಳಿ. ಇನ್ನೊಂದು ನಾನು ನಿಮಗೆ ಇಲ್ಲಿ ಥೆರಪಿ ಹೇಳ್ತಾ ಇದ್ದೀನಿ. ಪಾಲ್ ನಂಬರ್ 1 ಏನು ಅಂತಂದರೆ, ರಾತ್ರಿ ಹೊತ್ತು ಮೂನ್ ಇರ್ಬೋದು, ಸ್ಟಾರ್ಸ್ ಇರ್ಬೋದು, ಅದನ್ನು ನೋಡಿ. ಇದರಿಂದ ಒಂದು ನಿಮಗೆ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ. ಬಿಕಾಸ್ ಇದು ಒಂದು ಥೆರಪಿ. ಓಕೆ, ಸೊ ಇದೊಂದು ಮೆಡಿಟೇಷನ್ ಮಾಡಿದಾಗೆ ನೀವು ಸ್ಕೈಯನ್ನು ನೋಡಿದಾಗ. ಓಕೆ, ಸೊ ಎಸ್, ನನಗಿಲ್ಲಿ ಮೂನ್ ವಾಟರ್ ಮಾಡೋದನ್ನು ಮರಿಬೇಡಿ. ಓಕೆ, ಫುಲ್ ಮೂನ್ ಅವತ್ತು ಮೂನ್ ವಾಟರ್ ಮಾಡೋದನ್ನು ಮರಿಬೇಡಿ. ಪಾಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 1. ಓಕೆ, ಸೊ ನಿಮ್ಮ ವೆಲ್ ವಿಷರ್ಸ್ ಯಾರಾದರೂ ಇದ್ದರೆ ಅವರು ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಗೈಡೆನ್ಸ್ ತೊಗೊಳ್ಳಿ. ಆ್ಯಂಡ್ ಕೇರ್ಲೆಸ್ ಮಾಡಬೇಡಿ. ಯಾವುದೇ ನಿಮ್ಮ ವಸ್ತು ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಮಾರ್ಚ್ ತಿಂಗಳಲ್ಲಿ ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ, ಕೇರ್ಲೆಸ್ ಮಾಡೋದಕ್ಕಂತೂ ಹೋಗಬೇಡಿ. ಓಕೆ, ಸೊ ಇಲ್ಲಿ ಚೇಂಜ್ ಬರ್ತಾ ಇದೆ ಮಾರ್ಚ್ ತಿಂಗಳಲ್ಲಿ. ಸಮಥಿಂಗ್ ಇಸ್ ಚೇಂಜ್. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿ ನಂಬರ್ 10 ಇದು ವೀಲ್ ಆಫ್ ಫಾರ್ಚೂನ್ ಬಗ್ಗೆ ಮಾತಾಡುತ್ತೆ. ಆ್ಯಕ್ಚುಲಿ ಹೊಸ ಆಪರ್ಚುನಿಟಿ ಬರ್ಬೋದು ನಿಮ್ಮ ಲೈಫಲ್ಲಿ. ಪಾಲ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಚೇಂಜ್ ಕೂಡ ಬರ್ತಾ ಇದೆ. ಸೊ ಎವ್ರಿಥಿಂಗ್, ಬಿಕಾಸ್ ನೀವು ಚೂಸ್ ಮಾಡಿದ್ದು ಕೂಡ ಇಲ್ಲಿ ಪೈಸಸ್ ಅಲ್ವಾ. ಸೊ ಲಾಟ್ ಆಫ್ ಇಮ್ಯಾಜಿನೇಷನ್, ಲಾಟ್ ಆಫ್ ಕ್ರಿಯೇಟಿವಿಟಿ. ಓಕೆ, ಮಾರ್ಚ್ ತಿಂಗಳಲ್ಲಿ ತುಂಬಾ ಕ್ರಿಯೇಟಿವಿಟಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವೊಂದು ವ್ಯಕ್ತಿಗಳು ನಿಮ್ಮ ಲೈಫಿಂದ ವ್ಯಾನಿಷ್ ಆಗ್ಬೋದು. ಪಾಲ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಮೊರಾಲಿಟಿ ಇದೆ. ಮೊರಾಲಿಟಿ ನೈತಿಕತೆ, ಅದರ ಬಗ್ಗೆ ಮಾತಾಡುತ್ತೆ. ಸೊ ವಿಷಯಗಳನ್ನು ಸರಿಯಾಗಿ ನೋಡುವಂಥದ್ದು ಆ್ಯಂಡ್ ವಿಷಯಗಳನ್ನು ಸರಿಯಾಗಿ ನೋಡುವಂಥದ್ದು ಆ್ಯಂಡ್ ಕಟ್ ದ ಕಾರ್ಡ್ ಹೇಳ್ತಾರೆ ಅಲ್ವಾ, ಬೇರು ಸಮೇತ ರೂಟಿಂದ ಕಟ್ ಮಾಡುವಂಥದ್ದು. ಸೊ ಕನ್ಫ್ಯೂಷನ್ಸಿಂದ ಹೊರಗೆ ಬರೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ ಪಾಲ್ ನಂಬರ್ 1 ಕನ್ಫ್ಯೂಷನಲ್ಲೇ ಇರೋದಲ್ಲ. ಸೊ ಅದಕ್ಕೆ ಸರಿಯಾದ ಕ್ಲಾರಿಟಿನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಮಾರ್ಚಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಇಟ್ಸ್ ಆಲ್ ಮಿಕ್ಸಿಂಗ್ ಎನರ್ಜಿ. ಸೊ ನಿಮ್ಮಲ್ಲಿ ಎಲ್ಲ ಮಿಕ್ಸ್ ಎನರ್ಜಿ ಬರ್ಬೋದು. ಲೈಕ್ ಎಮೋಷನ್ಸ್ ಕೂಡ ಅದೇ ಥರ ಇರ್ಬೋದು. ಪಾಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಆದಷ್ಟು ಲೈ ಬ್ಯಾಕ್, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಆಗುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ. ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್, ಫಾಲೋ ಯುವರ್ ಬ್ಲಿಸ್. ಸೊ ನೋಡಿ, ನಿಮಗೆ ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಸರಿಯಾಗಿ ಗೈಡ್ ಮಾಡುತ್ತೆ ಮಾರ್ಚ್ ತಿಂಗಳಲ್ಲಿ. ಸೊ ನಿಮ್ಮ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್. ಸೊ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಪಾಲ್ ನಂಬರ್ 1. ಓಕೆ, ಬಿಕಾಸ್ ಇದು ನಿಮಗೆ ದಾರಿನ ತೋರಿಸುತ್ತೆ. ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ, ಯಾವ ಪಾತನ್ನು ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದು. ಸೊ ಸ್ವಲ್ಪ ನೀವು ನಿಮಗೋಸ್ಕರ ಟೈಮನ್ನು ಕೊಡಿ. ನಿಮ್ಮ ಬಾಡಿನ ಸರಿಯಾಗಿ ಸ್ಕ್ಯಾನ್ ಮಾಡಿ. ಪಾಲ್ ನಂಬರ್ 1 ನನಗಿಲ್ಲಿ ಯಾವ್ದಾರು ಅನ್ನಿಸ್ತಾ ಇದೆ. ಯು ಸ್ಟ್ಯಾಂಡ್ ಇನ್ ದ ಲೈಟ್ ಆಫ್ ಟ್ರೂತ್. ಸೊ ನಿಮ್ಮ ಲೈಫ್ ಮಾರ್ಚ್ ತಿಂಗಳಲ್ಲಿ ತುಂಬ ಜನ ನಿಮಗೆ ಅಡ್ವೈಸ್ ಕೊಡಬಹುದು. ಅದೇ ನಾನಿಲ್ಲದೆ ವೆಲ್ ವಿಷರ್ಸ್ ಬೇರೆ ಆ್ಯಂಡ್ ಅಡ್ವೈಸ್ ಕೊಡುವವರು ಬೇರೆ. ಓಕೆ, ಹಿತಚಿಂತಕರು ಅಂತ ಹೇಳ್ತೇವೆ ನಾವು, ರೈಟ್? ಸೊ ಹಾಗೆ ಇದ್ದರೂ ಕೂಡ ಪಾಲ್ ನಂಬರ್ 1, ಯು ಸ್ಟ್ಯಾಂಡ್ ಇನ್ ದ ಲೈಟ್ ಆಫ್ ಟ್ರೂತ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಯಾವ ದಾರಿನ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದೆ ನೋಡಿ, ಅದನ್ನೇ ಚೂಸ್ ಮಾಡಿ. ಪಾಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ವೈಲೆಂಟ್ ಕರೇಜ್, ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ಸೊ ಮಾರ್ಚ್ ತಿಂಗಳಲ್ಲಿ ಯಾವುದಾದ್ರೂ ನೀವು ಆ್ಯಕ್ಷನ್ನ ತೊಗೊಳ್ತಾ ಇದ್ರೆ ನೋಡಿ, ಪ್ಯಾಷನಿಂದ ಆ್ಯಕ್ಷನ್ನ ತೊಗೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಮಾರ್ಚ್ ತಿಂಗಳಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಏಂಜಲಿಂದ ಇನ್ನೊಂದು ನಿಮಗೆ
ಆಪರ್ಚುನಿಟಿ ಸಿಗ್ಬೋದು. ಲೈಕ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಇದು ನಿಮ್ಮ ಕರಿಯರ್ ರಿಲೇಟೆಡ್ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರ್ಬೋದು ಮಾರ್ಚ್ ತಿಂಗಳಲ್ಲಿ. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಯಿಲ್ ನಂಬರ್ 1. ಓಕೆ, ಟೇಕ್ ಆ್ಯಕ್ಷನ್, ಸರಿಯಾದ ಆ್ಯಕ್ಷನ್ನ ತೊಗೊಳ್ಳಿ ಪಾಯಿಲ್ ನಂಬರ್ 1. ಆ್ಯಂಡ್ ನೀವು ನೋಡ್ತಾ ಇದ್ದರೆ ಇವರೆಲ್ಲರೂ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ. ಇವರು ನೋಡ್ಬೋದು, ಇವರನ್ನು ಕೂಡ ನೋಡಬಹುದು ಪಾಯಿಲ್ ನಂಬರ್ 1. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದೆ ಅಂತಂದರೆ ಸರಿಯಾದ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ವಾಪಸ್ ನೀವು ನಿಮ್ಮನ್ನು ನೋಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಲೈಕ್ ಈ ಹಿಂದೆ ಮಾಡಿರುವಂತಹ ತಪ್ಪುಗಳಿರಬಹುದು, ಇಲ್ಲ ಅಂದರೆ ಯಾವಾಗಲೂ ನಾವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ ಡಸಂಟ್ ಮೀನ್ ದಟ್ ನಾವು ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಚಿಂತೆ ಮಾಡ್ತಾ ಇದ್ದೀವಿ ಅನ್ನೋದು ಅಲ್ಲ. ಪಾಸ್ಟ್ ಬಗ್ಗೆ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಸ್ಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪಾಯಿಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಟೇಕ್ ಆ್ಯಕ್ಷನ್, ಸೊ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದರೆ ಮಾರ್ಚ್ ತಿಂಗಳಲ್ಲಿ, ಅದು ಕೂಡ ಒಳ್ಳೆ ರೀತಿಯಲ್ಲಿ. ಸೊ ಲೈಕ್ ಒಂದೇ ಸಲಕ್ಕೆ ಡಿಸಿಷನ್ಸ್ ತೊಗೊಳ್ಳೋದು ಹಾಗಲ್ಲ. ಸೊ ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ಓಕೆ, ಪಾಯಿಲ್ ನಂಬರ್ 1. ಏಂಜಲ್ ಏನು ಹೇಳ್ತಾರೆ ನೋಡೋಣ ಮಾರ್ಚ್ ತಿಂಗಳಿಗೆ. ಲುಕ್ ಫಾರ್ ಅ ಸೈನ್. ಓಕೆ, ಸೊ ನಿಮಗೆ ಸೈನ್ ನೋಡೋದಕ್ಕೆ ಸಿಗ್ಬೋದು ಪಾಯಿಲ್ ನಂಬರ್ 1. ಆ್ಯಂಡ್ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ಆ್ಯಂಡ್ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಸೊ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ, ರೈಟ್ ನಾವು ಯಾವ ಸಿಚುವೇಶನ್ ಇದೆ ನೋಡಿ, ಅದರಿಂದ ನೀವು ತುಂಬಾ ಇಂಪ್ರೂವ್ ಆಗ್ತಾ ಇದ್ದೀರಾ, ಮುಂದೆ ಹೋಗ್ತೀರಾ. ಅದರಿಂದ ಲೈಕ್ ನಿಮಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಪಾಯಿಲ್ ನಂಬರ್ 1 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಲುಕ್ ಫಾರ್ ಅ ಸೈನ್, ನಿಮಗೆ ಪದೇ ಪದೇ ಇಲ್ಲೂ ಕೂಡ ಏಂಜಲ್ ನಂಬರ್ ನಿಮಗೆ ಇದೆ ಅಲ್ವಾ. ಸೊ ಪದೇ ಪದೇ ಹೆಚ್ಚು ಏಂಜಲ್ ನಂಬರ್ ಯಾವ್ದು ನೋಡೋದಕ್ಕೆ ಸಿಗುತ್ತೆ ನೋಡಿ, ತಕ್ಷಣ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಸೊ ಇಲ್ಲಿಂದ ನೋಡೋಣ ಏನಿದೆ ಅಂತ ನಿಮಗೆ. ಪಾಯಿಲ್ ನಂಬರ್ 1 ಅವರಿಗೆ ಪಾಯಿಲ್ ನಂಬರ್ 1, ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್, ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ನೋಡಿ ಲೈಫ್ ಡಿಸಿಷನ್ಸ್ ಇದೆ ಇಲ್ಲಿ, ಮೇಜರ್ ಲೈಫ್ ಡಿಸಿಷನ್ಸ್ ಅದು ಕೂಡ ಇಲ್ಲಿ. ಓಕೆ, ಸೊ ಭಯ ಪಡಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ಲೈಫ್ ಹ್ಯಾಸ್ ಬೀನ್ ಹೆಟ್ಟಿಕ್, ಪೀಸ್ ಈಸ್ ಅರೈವಿಂಗ್ ಸೂನ್. ಓಕೆ, ಸೊ ನಿಮ್ಮ ಲೈಫಲ್ಲಿ ತುಂಬಾ ಹೆಟ್ಟಿಂಗ್ ಅಂತ ಅನಿಸ್ತಾ ಇದೆ ಲೈಫಲ್ಲಿ. ಸೊ ಪೀಸ್ ಬೇಗ ನಿಮ್ಮ ಜೀವನನ ಎಂಟರ್ ಆಗ್ತಾ ಇದೆ. ಯು ಆರ್ ಫೋಕೆಟ್ ದ್ಯಾಟ್ ಹೂ ಟ್ರೂಲಿ ಯು ಆರ್, ಸ್ಟಾಪ್ ಗಾಸಿಪಿಂಗ್. ಸೊ ಗಾಸಿಪ್ ಮಾಡೋದನ್ನು ಬಿಟ್ಬಿಡಿ ಪಾಯಿಲ್ ನಂಬರ್ 1. ಸೊ ನೀವು ಯಾರು ಅನ್ನೋದನ್ನು ನೀವು ಮರ್ತಿದ್ದೀರಾ. ಸೊ ಸ್ಟಾಪ್ ಗಾಸಿಪಿಂಗ್, ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಬಿಟ್ಬಿಡಿ, ನಿಮ್ಮ ಲೈಫ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್. ಸೊ ನೀವು ಮಾರ್ಚ್ ತಿಂಗಳಲ್ಲಿ ಒಂದು ಮೇಜರ್ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್, ಮುಂದುವರಿಯೋದಕ್ಕೆ ಎಲ್ಲಿ ನೀವು ಹೆದರ್ತಾ ಇದ್ರಿ ನೋಡಿ, ಅಲ್ಲಿ ನೀವು ಮೇಜರ್ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ ಪಾಯಿಲ್ ನಂಬರ್ 1. ಹಾಗೆ ನಿಮ್ಮ ಲೈಫಲ್ಲಿ ಪೀಸ್ ಕೂಡ ಅರೈವ್ ಆಗ್ತಾ ಇದೆ. ಓಕೆ, ಪಾಯಿಲ್ ನಂಬರ್ 1, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2, ಯಾರು ಮರ್ಕ್ಯೂರಿನ ಚೂಸ್ ಮಾಡಿದ್ದೀರಾ. ಸೊ ಮಾರ್ಚ್ ತಿಂಗಳಲ್ಲಿ ಪಾಯಿಲ್ ನಂಬರ್ 2 ನಿಮಗೆ ಹೇಗಿರುತ್ತೆ ಅಂತ ಅಂದರೆ, ನೀವು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗ್ಬೋದು ಮಾರ್ಚ್ ತಿಂಗಳಲ್ಲಿ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಇನ್ನೊಂದೇನು ಅಂತಂದರೆ ನಿಮಗೆ ಸೋಷಲ್ ಮೀಡಿಯಾಯಿಂದ ನಿಮಗೆ ನೀವು ಇನ್ಫ್ಲುಯೆನ್ಸ್ ಕೂಡ ಆಗ್ಬೋದು. ಸೋಷಲ್ ಮೀಡಿಯಾದಿಂದ ನಿಮಗೆ ಹೊಸ ಫ್ರೆಂಡ್ಸ್ ಕೂಡ ಆಗಬಹುದು, ಅವರ ಜೊತೆ ನೀವು ಕಮ್ಯುನಿಕೇಷನ್ ಕೂಡ ಮಾಡ್ಬೋದು. ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಮಾರ್ಚ್ ತಿಂಗಳಲ್ಲಿ ನೀವು ತುಂಬಾ ಬ್ಯುಸಿ ಆಗ್ಬೋದು ಪಾಯಿಲ್ ನಂಬರ್ 2. ಆ್ಯಂಡ್ ಸೋಷಲ್ ಮೀಡಿಯಾ ತುಂಬಾ ಆ್ಯಕ್ಟಿವ್ ಆಗಬಹುದು. ಆ್ಯಂಡ್ ಒಂದು ಒಳ್ಳೆ ಇಂಪ್ರೆಷನ್ ಜನರ ಮೇಲೆ ನಿಮ್ಮ ಒಂದು ಒಳ್ಳೆ ಇಂಪ್ರೆಷನ್ ಬೀಳಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಬರೆಯೋದು ಜಾಸ್ತಿ ಆಗಬಹುದು, ಮಾತಾಡೋದು ಜಾಸ್ತಿ ಆಗಬಹುದು, ಟ್ರಾವೆಲ್ ಮಾಡೋದು ಕೂಡ ಜಾಸ್ತಿ ಆಗ್ಬೋದು. ಮಾರ್ಚ್ ತಿಂಗಳಲ್ಲಿ ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ಪಾಯಿಲ್ ನಂಬರ್ 2. ತುಂಬಾ ಬರಿತಾ ಇದ್ದೀರಾ, ಕಲಿತಾ ಇದ್ದೀರಾ, ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಹೊಸ ಜನರನ್ನು ಭೇಟಿ ಕೂಡ ಆಗ್ಬೋದು. ಮಾರ್ಚ್ ತಿಂಗಳಲ್ಲಿ ಇಟ್ಸ್ ಆಲ್ ಅಬೌಟ್ ಸ್ವಲ್ಪ ನಿಮಗೆ ಬ್ಯುಸಿ ಅಂತ ಅನಿಸ್ಬಹುದು, ಸ್ವಲ್ಪ ನಿಮಗೆ ಓವರ್ವೆಲ್ಮ್ ಕೂಡ ಅನಿಸ್ಬಹುದು. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಲೈಕ್ ಜನರ ಜೊತೆ ಇಲ್ಲಿ ಹೆಚ್ಚು
ಮಿಂಗಲ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಪಾಯಿಲ್ ನಂಬರ್ 1 ಹೊಸ ಜನರನ್ನು ಭೇಟಿ ಆಗೋದಿರ್ಬೋದು, ಜನರ ಜೊತೆ ಮಾತಾಡೋದಿರಬಹುದು, ನಿಮ್ಮ ಸೋಷಲ್ ಮೀಡಿಯಾ ಹೆಚ್ಚು ಆ್ಯಕ್ಟಿವ್ ಆಗ್ಬೋದು, ಮೊದಲಿಗಿಂತ ಹೆಚ್ಚು ಆ್ಯಕ್ಟಿವ್ ಆಗ್ಬೋದು ಮಾರ್ಚ್ ತಿಂಗಳಲ್ಲಿ. ನನಗೆ ಆ ಥರ ಅನ್ನಿಸ್ತಾ ಇದೆ. ಟ್ರಾವೆಲ್ ಕೂಡ ಮಾಡೋದಕ್ಕೆ ನಿಮಗೆ ಹೆಚ್ಚು ಸಿಗಬಹುದು, ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಕಮ್ಯುನಿಕೇಷನ್ ಈಸ್ ತುಂಬಾ ಜಾಸ್ತಿ ಆಗ್ಬೋದು ಪಾಯಿಲ್ ನಂಬರ್ 1, ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓವರ್ ಥಿಂಕ್ ಕೂಡ ಜಾಸ್ತಿ ಆಗ್ಬೋದು. ಅಂತಂದರೆ ನೀವು ಯಾವ ವಿಷಯಗಳ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು, ಜನರ ಜೊತೆಗಿನ ನಿಮ್ಮ ಇಂಪ್ರೆಷನ್ ಹೇಗಿದೆ ಅನ್ನೋದು ನನಗೆ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಎಸ್, ಮೋರ್ ಓವರ್ ಹೇಳಬೇಕು ಅಂತಂದರೆ ಟ್ರಾವೆಲ್, ಸಿಕ್ಕಾಪಟ್ಟೆ ಟ್ರಾವೆಲ್ ಇದೆ ಪಾಯಿಲ್ ನಂಬರ್ 2, ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಟ್ರಾವೆಲ್ ಇದೆ ಪಾಯಿಲ್ ನಂಬರ್ 2 ನಿಮಗೆ. ಓಕೆ, ಸೊ ಲೈಕ್ ಈ ಟ್ರಾವೆಲ್ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಈ ಟ್ರಾವೆಲ್ ನಿಮ್ಮ ವರ್ಕ್ ರಿಲೇಟೆಡ್ ಇರಬಹುದು. ಸೊ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ. ಫೈಲ್ ನಂಬರ್ 2, ಎಸ್, ಫೈಲ್ ನಂಬರ್ 2. Okay. Thank you. Bottom of the deck, 9 of Wands. Okay. ಎಲ್ಲ ಕಾರ್ಡ್ ತೆಗಿತೀನಿ ಮೊದಲಿಗೆ. ಓಕೆ, file number 2. Thank you. Pile number 2. Okay. Very sorry, pile number 2. ನಾನು ನಿಮ್ಮ ಕಾರ್ಡ್ಸನ್ನು ಎಲ್ಲ ಎತ್ತಿ ಇಲ್ಲಿ ಇಟ್ಟಿದ್ದೀನಿ, ಬಟ್ ನನಗಿಲ್ಲಿ ಆಫ್ ಆಗೋದು ಗೊತ್ತೇ ಇಲ್ಲ ನನಗೆ. ಐ ಆಮ್ ವೆರಿ ಸಾರಿ. ಓಕೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಮಾರ್ಚ್ ತಿಂಗಳಲ್ಲಿ ನೀವು ನೋಡುವಂತಹ ದೃಷ್ಟಿಕೋನದಲ್ಲಿ ಬದಲಾವಣೆ ಬರ್ಬೋದು. ಪಾಲ್ ನಂಬರ್ 2 ಇವಾಗ ನಿಮಗೆ ಯಾವುದು ಸ್ಟಕ್ ಅಂತ ಅನಿಸ್ತಾ ಇದೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ತುಂಬಾ ಸ್ಟ್ರಗಲನ್ನು ಫೇಸ್ ಮಾಡ್ತಾ ಇದ್ದೀನಿ, ಲೈಕ್ ಇದು ನಿಮ್ಮ ಹೆಲ್ತ್ ರಿಲೇಟೆಡ್ ಇರ್ಬೋದು, ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಯಾವುದು ತುಂಬ ಹಿಡನ್ ಇತ್ತು ನೋಡಿ, ಅದು ಸರ್ಫೇಸ್ ಲೆವೆಲಿಗೆ ಬರ್ತಾ ಇದೆ ಪಾಲ್ ನಂಬರ್ 2. ಆ್ಯಂಡ್ ನಿಮಗೆ ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಲ್ ನಂಬರ್ 2, ದಿಸ್ ಈಸ್ ಅ ಗೈಡೆನ್ಸ್ ಫಾರ್ ಯು. ಸೊ ಪೈಲ್ ನಂಬರ್ 2 ಮಾರ್ಚ್ ತಿಂಗಳಲ್ಲಿ ಎಲ್ಲನೂ ಒಂದು ಫ್ಲೋವಲ್ಲಿ ಹೋಗ್ಬೋದು, ಲೈಕ್ ಹಣ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಎನಿ ಕೈಂಡ್ ಆಫ್ ಒಂದು ಫ್ಲೋವಲ್ಲಿ ಇರ್ಬೋದು. ಸೊ ಒಂದು ಫ್ಲೋವಲ್ಲಿ ಹೋದರೂ ಕೂಡ ಪೈಲ್ ನಂಬರ್ 2 ಕೇರ್ಲೆಸ್ ಮಾಡಬೇಡಿ, ಬಿಕಾಸ್ ನಿಮ್ಮ ಆಸ್ಪಾಸ್ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ನೋಡಬೇಕಾಗತ್ತೆ. ಪೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ನಿಮ್ಮ ಮಾರ್ಚ್ ತಿಂಗಳಲ್ಲಿ ಹೇಗೆ ಅಂತಂದರೆ ನಿಮ್ಮ ಕ್ವಶನಿಗೆ ಆನ್ಸರ್ ನಿಮ್ಮಲ್ಲೇ ಇರುತ್ತೆ, ಅದರ ಕೀ ನಿಮ್ಮ ಕೈಯಲ್ಲೇ ಇರುತ್ತೆ. ಪೈಲ್ ನಂಬರ್ 2
ಓಕೆ, ಸೊ ಅದೇ ನಾನು ಹೇಳಿದೆ ಅಲ್ವಾ. ಸೊ ಕೀ ನಿಮ್ಮ ಕೈಯಲ್ಲಿದೆ, ನೀವೆಲ್ಲೆಲ್ಲ ಹುಡುಕ್ತಾ ಇದ್ರಿ, ಬಟ್ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಕೆಲವರು ನೀವು ಇಲ್ಲಿ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು. ಫೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನಿಸ್ತಾ ಇದೆ, ಲೈಕ್ ಇದು ಮೆಡಿಟೇಷನ್ ಸೆಂಟರ್ ಇರ್ಬೋದು, ಟ್ಯಾರೋ ಕೋರ್ಸ್ ಇರಬಹುದು, ಇಲ್ಲಾಂದರೆ ಎನಿ ಕೈಂಡ್ ಆಫ್ ಇಟ್ಸ್ ರಿಲೇಟೆಡ್ ಟು ಯುವರ್ ಲೈಫ್, ನಿಮ್ಮ ರಿಲೇಟೆಡ್ ನಿಮ್ಮ ಲೈಫಿಗೆ, ಲೈಕ್ ನಿಮ್ಮ ಸೆಲ್ಫ್ ಸೋಲಿಗೋಸ್ಕರ ನೀವು ಒಂದು ಹೊಸ ಕೋರ್ಸನ್ನು ಜಾಯಿನ್ ಆಗ್ಬೋದು. ಫೈಲ್ ನಂಬರ್ 2. ಓಕೆ, ಬಿಕಾಸ್ ಕೆಲವರಿಗೆ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ತುಂಬಾ ಕಲ್ತಿದ್ದೀರಾ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮಗೆ ಸರಿಯಾದ ಒಂದು ಹಾದಿ ಹೇಳ್ತಾರಲ್ವ, ಸೊ ಒಂದು ಬುನಾದಿ ಸಿಗ್ತಾ ಇಲ್ಲ. ಬಟ್ ಮಾರ್ಚ್ ತಿಂಗಳಲ್ಲಿ ಅದು ನಿಮಗೆ ಸಿಗುತ್ತೆ. ಲೈಕ್ ಬೇರೆ ನೀವು ಕೋರ್ಸನ್ನು ಜಾಯಿನ್ ಆಗ್ಬೋದು, ಇಲ್ಲಾಂದರೆ ಬೇರೆಯವರಿಂದ ತುಂಬ ನಾಲೆಜ್ ನಿಮಗೆ ಸಿಗಬಹುದು. ಫೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ನಿಮ್ಮ ಐಡಿಯಾಸ್ ಇರ್ಬೋದು, ನಿಮ್ಮ ಕಮ್ಯುನಿಕೇಷನ್ಸ್ ಇರ್ಬೋದು, ಅದೆಲ್ಲ ಏನಾಗ್ತಾ ಇದೆ ಅಂತಂದರೆ ಮಾರ್ಚ್ ತಿಂಗಳಲ್ಲಿ ತುಂಬಾ ಇಲ್ಲಿ ನಾನು ನಿಮ್ಮ ಎನರ್ಜಿ ಏನಿದೆ ತುಂಬಾ ವರ್ಲ್ಡ್ ವೈಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಮಾರ್ಚ್ ತಿಂಗಳಲ್ಲಿ ನೀವು ನಿಮ್ಮ ಮೇಲೆ ಹೆಚ್ಚಿನ ಫೋಕಸನ್ನು ಕೊಡ್ತಾ ಇದ್ದೀರಾ. ಮಾರ್ಚ್ ತಿಂಗಳಲ್ಲಿ ನೀವು ತುಂಬ ಫೈನಾನ್ಷಿಯಲಿ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ. ಫೈಲ್ ನಂಬರ್ 2 ಫೈನಾನ್ಷಿಯಲಿ ತುಂಬಾ ಟೇಕ್ ಕೇರ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ಫೈಲ್ ನಂಬರ್ 1ನಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಕಾರ್ಡ್ ಬಂದಿತ್ತು, ಬಟ್ ಫೈನಾನ್ಷಿಯಲ್ ರಿಲೇಟೆಡ್ ನನಗೆ ಮೆಸೇಜ್ ಸಿಕ್ಕಿಲ್ಲ. ನನ್ನ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ನಾನು ಅದನ್ನೇ ಹೇಳ್ತೀನಿ, ರೈಟ್. ಸೊ ಬಟ್ ನಿಮಗೆ ಇಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಫೈನಾನ್ಷಿಯಲ್ ರಿಲೇಟೆಡ್ ನೀವು ಹೇಗೆ ಗ್ರೋ ಆಗೋದು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಫೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನಿಸ್ತಾ ಇದೆ. ಹಾಂ, ಇಲ್ಲಿ ನಾಲೆಜ್ ಕೂಡ ಇದೆ ನೋಡಿ. ಇದೇ ಬುಕ್ಕನ್ನು ಇವಳಲ್ಲಿ ರೀಡ್ ಮಾಡ್ತಾ ಇದ್ದಾಳೆ, ಆ್ಯಸ್ ಯು ಕ್ಯಾನ್ ಸಿ ದಿಸ್, ರೈಟ್. ಸೊ ಎಸ್, ಫೈಲ್ ನಂಬರ್ 2 ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಮಾರ್ಚ್ ತಿಂಗಳಲ್ಲಿ ನಿಮ್ಮ ನಾಲೆಜ್ ಏನಿದೆ ನೋಡಿ, ಅದು ಇನ್ನಷ್ಟು ಗೇನ್ ಆಗ್ಬೋದು, ಇನ್ನಷ್ಟು ಹೆಚ್ಚಾಗ್ಬೋದು. ಫೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಪೇಜ್ ಬಂದಿದೆ, ಪೇಜ್ ಯಾವಾಗಲೂ ಹೊಸತನನ ತಿಳಿಸುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನಾದರೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತಂದರೆ, ಏನಾದರೂ ಕಲಿಯೋದಕ್ಕೆ, ಲೈಕ್ ಅದು ಯೋಗ ಸೆಂಟರ್ ಇರ್ಬೋದು, ಮೆಡಿಟೇಷನ್ ಸೆಂಟರ್ ಇರ್ಬೋದು, ಎಕ್ಸಸೈಸ್, ಎನಿ ಕೈಂಡ್ ಆಫ್ ನಿಮ್ಮ ಮನೆ ಹತ್ತಿರ, ಇಲ್ಲಾಂದರೆ ಇಷ್ಟು ಒಂದು ಏನೋ ಸೇಲಲ್ಲಿ ನಿಮಗೇನಾದರೂ ಒಂದು ಕೋರ್ಸ್ ಅವೈಲೇಬಲ್ ಇದೆ ಅಂತ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡಿ. ಫೈಲ್ ನಂಬರ್ 2 ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಫೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ ಒಂದು ಕಂಪ್ಲೀಷನ್ ನಡೀತಾ ಇದೆ. ಫೈಲ್ ನಂಬರ್ 2 ಸೊ ಸಿಚುವೇಶನ್ ಎಂಡ್ ಆಗ್ತಾ ಇದೆ. ಫೈಲ್ ನಂಬರ್ 2 ಮಾರ್ಚ್ ತಿಂಗಳಲ್ಲಿ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ನಂಬರ್ 9 ತುಂಬಾ ಸಿಗ್ನಿಫಿಕೆಂಟ್ ಇರಬಹುದು ನಿಮಗೆ. ಫೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಆ್ಯಂಡ್ ಯಾರು ಕನ್ಸೀವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೋಡಿ, ಮಾರ್ಚ್ ತಿಂಗಳಲ್ಲಿ ನನಗೆ ಅನಿಸ್ತಾ ಇದೆ ನೀವು ಕನ್ಸೀವ್ ನಿಮ್ಗೆ ಆಗಬಹುದು ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಫೈಲ್ ನಂಬರ್ 2. ಬಟ್ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಬರೀ ನಾವು ಹಣದ ಹಿಂದೆ ಓಡಿ ಪ್ರಯೋಜನ ಇಲ್ಲ. ಫೈಲ್ ನಂಬರ್ 2 ಸೊ ನಮ್ಮ ಬಾಡಿ ಏನು ಹೇಳ್ತಾರೆ ಅದನ್ನು ಕೂಡ ನರ್ಚರ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಇಲ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ಸ್ವಲ್ಪ ಟೈಮನ್ನು ತೊಗೊಳ್ಳಿ. ಸೊ ನಿಮಗೆ ಬೀಚ್ ಏರಿಯಾ ಏನಿದೆ ನೋಡಿ, ಅದು ತುಂಬ ಒಳ್ಳೆಯದು. ಓಕೆ, ಬೀಚ್ ಏರಿಯಾ ಏನಿದೆ ನೋಡಿ, ಅದು ತುಂಬ ನಿಮಗೆ ಒಳ್ಳೆಯದು. ಸೊ ಮಾರ್ಚ್ ತಿಂಗಳಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಬರ್ತಾ ಇದೆ, ನೀವು ಸ್ಟಕ್ ಆಗಿದ್ದೀರಾ ಅಂತ ನಿಮಗೆ ಅನಿಸ್ತಾ ಇದೆ, ಇದು ಪರ್ಮನೆಂಟ್ ಇರೋದಿಲ್ಲ, ಇದು ಟೆಂಪರರಿ. ಓಕೆ, ಅಟ್ ಪ್ರೆಸೆಂಟಲ್ಲಿ ನಿಮ್ಗೆ ಯಾವ ಥರ ಅನ್ನಿಸ್ಬೋದು, ಮತ್ತು ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಫೈಲ್ ನಂಬರ್ 2 ಸೊ ಆದಷ್ಟು ನಿಮಗೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಇನ್ಸ್ಪಿರೇಷನ್ಸ್, ಮೋಟಿವೇಶನ್ಸ್, ಸೊ ಅಂಥ ಕೋಟ್ಸ್ ಇರಬಹುದು, ಅಂತಹ ವ್ಯಕ್ತಿಗಳನ್ನು ಆದಷ್ಟು ಫಾಲೋ ಮಾಡಿ. ಫೈಲ್ ನಂಬರ್ 2 ಬಿಕಾಸ್ ಇಲ್ಲಿ ಮರ್ಕ್ಯೂರಿ ಇದೆ. ಸೊ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನ್ಯೂಸನ್ನು ನೀವು ನೋಡ್ಬೋದು. ತುಂಬಾ ನಿಮ್ಮ ಎನರ್ಜಿ ಓವರ್ವೆಲ್ಮ್ ಆಗ್ಬೋದು, ಇಲ್ಲಾಂದರೆ ತುಂಬಾ ಟಯರ್ಡ್ನೆಸ್ ಅಂತ ಅನಿಸ್ಬೋದು ನಿಮಗೆ ಮಾರ್ಚ್ ತಿಂಗಳಲ್ಲಿ. ಫೈಲ್ ನಂಬರ್ 2 ಓಕೆ, ಸೊ ನೀವು ಎಷ್ಟು ನಿಮಗೋಸ್ಕರ ಟೈಮ್ ತೊಗೊಂಡ್ರೂ ಕೂಡ ಫೈಲ್ ನಂಬರ್ 2 ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ, ಸುತ್ತಮುತ್ತ ಮೇಲೆ ಒಂದು ಕಣ್ಣನ್ನು ಇಟ್ಟಿರಿ. ಫೈಲ್ ನಂಬರ್ 2 ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಫೈಲ್ ನಂಬರ್ 2 ಓಕೆ, ಸೊ ನಿಮಗೆ ಬಿಕಾಸ್ ಇಲ್ಲೂ ಕೂಡ ರೈಸ್ ಇಸ್ ಕ್ಲೋಸ್ಡ್, ಇಲ್ಲೂ ಕೂಡ ಐಸ್ ಇಸ್ ಕ್ಲೋಸ್ಡ್, ಆ್ಯಂಡ್ ಇಲ್ಲೂ ಕೂಡ ಐಸ್ ಇಸ್ ಕ್ಲೋಸ್ಡ್. ಓಕೆ, ಫೈಲ್ ನಂಬರ್ 2 ಒಂದು ನಾನು ನಿಮಗೆ ಗೈಡೆನ್ಸ್ ಇಲ್ಲಿ ಏನು ಕೊಡ್ತೀನಿ ಅಂತಂದರೆ, ಯಾವುದನ್ನು ಕೂಡ ನೀವು ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಒಂದು ಓಕೆ, ಸೊ ಇನ್ನೊಂದು, ಯಾವುದೇ ಥರದ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ, ಸ್ವಲ್ಪ ಕಾಮ್ ಆಗಿರಿ, ಮೈಂಡನ್ನು ಆದಷ್ಟು ಕಾಮ್ ಮಾಡಿ, ಆದ ನಂತರ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಅವಸರಪಟ್ಟು ಯಾವುದೇ ಡಿಸಿಷನ್ಸ್ನ ತೊಗೊಳ್ಬೇಡಿ. ಓಕೆ, ಬಿಕಾಸ್ ಇದು ಪೇಜ್ ಆಫ್ ಸೋಲ್ಸ್ ಕೂಡ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಾ ಇರೋದು ಸೊ ಆ ಎನರ್ಜಿ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮಾರ್ಚ್ ತಿಂಗಳಲ್ಲಿ. ಫೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಏನು ಅಂತಂದರೆ, ಏನೋ ಲೈಕ್ ಸೊ ಎಸ್, ಏನು ಹೇಳ್ತಾ ಇದೆ ಅಂತಂದರೆ, ಹೆಚ್ಚು ನೀವು ಓವರ್ವೆಲ್ಮ್ ಆಗಬಾರ್ದು. ಯಾವಾಗ ನೋಡಿದರೂ ಮೊಬೈಲಲ್ಲೇ ಇರೋದು, ನೋ. ಬಿಕಾಸ್ ಕೆಲವೊಮ್ಮೆ ಮೊಬೈಲ್ ಅಡಿಕ್ಷನ್ ಆಗೋಗುತ್ತೆ ನಮಗೆ, ರೈಟ್.
ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಮಾರ್ಚ್ ತಿಂಗಳಲ್ಲಿ ಸೆಲೆಬ್ರೇಷನ್ ಸಿಗಬಹುದು, ನಿಮಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಸಿಗ್ಬೋದು, ಬೇರೆಯವರ ಮದುವೆ ಅಟೆಂಡ್ ಮಾಡೋದಕ್ಕೆ ಸಿಗ್ಬೋದು, ಇಲ್ಲಾಂದರೆ ನಿಮ್ಮ ಮದುವೆಯ ಮಾತುಕತೆ ಕೂಡ ನಡಿಬೋದು. ಪಾಯಲ್ ನಂಬರ್ 2 ನನಗಿಲ್ಲಿ ಆ ಥರ ಆ ಒಂದು ಎನರ್ಜಿ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪಾಯಲ್ ನಂಬರ್ 2 ಓಕೆ. ಸೊ ಮಧ್ಯದಲ್ಲಿ ಸ್ಟಕ್ ಎನರ್ಜಿ ಕೂಡ ಬರಬಹುದು. ಸ್ಟಕ್ ಎನರ್ಜಿ ಬಂದರೂ ಕೂಡ ಇದು ನಿಮ್ಮ ಪರ್ಸ್ಪೆಕ್ಟಿವನ್ನು ಬದಲಾವಣೆ ಮಾಡೋದಕ್ಕೆ ಪಾಯಲ್ ನಂಬರ್ 2 ಓಕೆ. ಸೊ ನಿಮ್ಮ ನೋಡುವಂಥ ದೃಷ್ಟಿಕೋನದಲ್ಲಿ ಸ್ವಲ್ಪ ಬದಲಾವಣೆ ಅಂತನ್ನಿ, ಲೈಫನ್ನು ಯಾವ ಥರ ನೋಡ್ತೀರಾ ನೋಡಿ ಅದರಲ್ಲಿ ಬದಲಾವಣೆಯನ್ನು ತನ್ನಿ. ಓಕೆ. ಸೊ ನಿಮಗೆ ಬೀಚ್ ಏರಿಯಾ, ಮೌಂಟನ್ ಏರಿಯಾ ಎಲ್ಲ ತುಂಬ ಒಳ್ಳೆಯದು. ಫ್ರೆಶ್ ಗಾಳಿನ ತೊಗೊಳೋದಕ್ಕೆ ಯಾವ ಥರದೊಂದು ಡಿಸಿಷನ್ಸ್ ನೀವು ಮಾಡ್ತಾ ಇದ್ದೀರ ಅಂತಂದರೆ ಕ್ವಾಯಿಟ್ ಪ್ಲೇಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಪಾಯಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಫೈಟಿಂಗ್, ಎಸ್ ಇಲ್ಲಿದೆ ಫೈಟಿಂಗ್ ಆ್ಯಂಡ್ ಸಾರೋ. ಓಕೆ. ಹಾರ್ಮನಿ. ಓಕೆ ನೋಡಿ ಪಾಯಲ್ ನಂಬರ್ 2. ಸೊ ಎಲ್ಲದಕ್ಕೆ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಪಾಯಲ್ ನಂಬರ್ 2 ಓಕೆ. ಬಿಕಾಸ್ ಇಲ್ಲೂ ಕೂಡ ಕನ್ಫ್ಯೂಷನ್ಸ್. ಸೊ ನೀವು ತುಂಬ ಕನ್ಫ್ಯೂಷನ್ಸಲ್ಲಿ ತುಂಬ ಇರ್ಬೋದು ಪಾಯಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ. ಸೊ ಅದಕ್ಕಿಲ್ಲಿ ನಿಮಗೆ ಮೆಡಿಟೇಷನ್ ಬಂದಿದೆ. ಸೊ ಯೋಗ ಸೆಂಟರ್, ಮೆಡಿಟೇಷನ್ ಸೆಂಟರ್, ಇಲ್ಲೂ ಕೂಡ ಐಸ್ ಕ್ಲೋಸ್ಡ್. ಓಕೆ. ಸೊ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ಪಾಯಲ್ ನಂಬರ್ 2. ನೀವೆಷ್ಟು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಜನರ ಜೊತೆ ಎಷ್ಟು ಕನೆಕ್ಷನ್ನ ಕ್ರಿಯೇಟ್ ಮಾಡ್ತೀರಾ ನೋಡಿ, ಅಷ್ಟೇ ಕನೆಕ್ಷನ್ ನಿಮ್ಮ ಜೊತೆ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ. ಅಂತಂದರೆ ಎಷ್ಟೊಂದು ಎನರ್ಜಿಗಳು ನಮ್ಮ ಸುತ್ತಮುತ್ತ ತುಂಬಾ ಎನರ್ಜಿ ಇರುತ್ತೆ ಅಲ್ವಾ. ಸೊ ಅದನ್ನು ಡಿಕ್ಲೆಟರ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ಏರಿಯಾ ನಾವು ನೋಡಬೇಕಾಗುತ್ತೆ. ಲೈಕ್ ಅದು ಮೆಡಿಟೇಷನ್ ಇರ್ಬೋದು, ಇಲ್ಲಾಂದರೆ ಬೀಚ್ ಏರಿಯಾ ಇರ್ಬೋದು, ಮೌಂಟನ್ ಏರಿಯಾ ಇರ್ಬೋದು ಪಾಯಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಾಮ್ನೆಸ್ಸನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾರೆ ಪಾಯಲ್ ನಂಬರ್ 2 ಓಕೆ. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ ಪಾಯಲ್ ನಂಬರ್ 2. ಬಿಕಾಸ್ ನಿಮ್ಮ ಸ್ಪಿರಿಟ್ ಗೈಡ್ ಇರ್ಬೋದು, ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಇರ್ಬೋದು, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇರ್ಬೋದು, ಅವರು ನಿಮ್ಮನ್ನು ಕಮ್ಯುನಿಕೇಟ್ ಮಾಡಬಹುದು ಪಾಯಲ್ ನಂಬರ್ 2. ಲೈಕ್ ಅದು ನಂಬರ್ಸ್ ರಿಲೇಟೆಡ್ ಇರಬಹುದು, ಎನಿ ಕೈಂಡ್ ಆಫ್. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ಎಲ್ಲದಕ್ಕೂ ಫೈಟ್ ಮಾಡೋದಕ್ಕೆ ಹೋಗಬೇಡಿ. ಎಸ್ ಇದು ಕೆಲಸ ಮಾಡಬೇಕು ಅಂತಂದರೆ ಎಲ್ಲ ಕೆಲಸನ ಒಂದೇ ಸಲ ಮಾಡುವಂಥದ್ದು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ, ಫೈಟಿಂಗ್ ಮಾಡುವಂಥದ್ದು ನೋ, ಆ ಥರ ಮಾಡೋದಕ್ಕೆ ಹೋಗಬೇಡಿ ಪಾಯಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿದೆ ಸಾರೋ ಇದೆ, ದುಃಖ ಇದೆ ಇಲ್ಲಿ ಪಾಯಲ್ ನಂಬರ್ 2. ಸೊ ಇಲ್ಲಿ ಸಾರೋ ಇದೆ ಆ್ಯಂಡ್ ಅಗೇನ್ ಇಟ್ಸ್ ಅ ನಂಬರ್ 9 ನೋಡಿ. ನಂಬರ್ 9 ಆ್ಯಕ್ಚುಲಿ ಕಂಪ್ಲೀಷನ್ ಬಗ್ಗೆ ಮಾತಾಡುತ್ತೆ, ವಿಷಯಗಳನ್ನು ಕಂಪ್ಲೀಟ್ ಮಾಡಿ ಚೇಂಜ್ ತರುವಂಥದ್ದು ಪಾಯಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನೀವು ಇದೇ ಎನರ್ಜಿಯಲ್ಲಿ ಇರ್ತೀರಾ ಅಂತಂದರೆ ನಿಮ್ಮ ಜೀವನದಲ್ಲಿ ಹಾರ್ಮನಿ ಬರೋದಕ್ಕೆ ತುಂಬ ಕಷ್ಟ ಇದೆ ಪಾಯಲ್ ನಂಬರ್ 2. ಸೊ ಈ ಎನರ್ಜಿಯಿಂದ ಹೊರಗೆ ಬನ್ನಿ. ಸಾರೋ ಏನಿದೆ ನೋಡಿ ಆ ಎನರ್ಜಿಯಿಂದ ಹೊರಗೆ ಬನ್ನಿ. ಸೊ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಡಿಸಪಾಯಿಂಟ್ಮೆಂಟ್ಗಳು ಬರ್ಬೋದು, ಕೆಲವೊಂದು ನಿಮಗೆ ದುಃಖನ ಕೊಡ್ಬೋದು. ಹಾಗಂತ ಹೇಳಿಬಿಟ್ಟು ಅದು ಲೈಫ್ ಲಾಂಗ್ ಅಲ್ಲ, ಅದು ಟೆಂಪರರಿ. ಓಕೆ. ಸೊ ಅದರಿಂದ ನೀವು ಮೂವ್ ಆನ್ ಆಗಲೇಬೇಕು, ಅದರಿಂದ ನೀವು ಹೊರಗೆ ಬರಲೇಬೇಕು. ನೋಡಿ ಇವರು ಇವಾಗ ಇಲ್ಲಿ ಸಾರೋನ ಫೀಲ್ ಮಾಡ್ತಾ ಇದ್ದಾರೆ, ಬಟ್ ಈ ಕಡೆ ನೀವು ನೋಡಿದರೆ ಇಲ್ಲಿ ಸ್ಟಾರ್ಸ್ ಇದೆ ರೈಟ್. ಸೊ ಇದರ ಹೊರಗಡೆ ನೋಡಿದರೆ ಇಲ್ಲಿ ಹೋಪ್ಸ್ ಇದೆ ರೈಟ್. ಸೊ ಹೋಪನ್ನು ಬಿಡಬೇಡಿ ಪಾಯಲ್ ನಂಬರ್ 2 ಓಕೆ. ಮಾರ್ಚ್ ತಿಂಗಳಲ್ಲಿ ಹೋಪನ್ನು, ದೇವರ ಮೇಲೆ ವಿಶ್ವಾಸ, ನಂಬಿಕೆ ಅದನ್ನು ಬಿಡಬೇಡಿ ಪಾಯಲ್ ನಂಬರ್ 2 ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಬರ್ಬೋದು ಮಾರ್ಚ್ ತಿಂಗಳಲ್ಲಿ, ನೀವು ಫೈಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಜಸ್ಟ್ ಚೆಕ್ ನೀವು ಯಾರಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ. ಆ್ಯಂಡ್ ದಿಸ್ ಈಸ್ ಹಾರ್ಮನಿ. ನಂಬರ್ 2 ಎಂಡ್ ಆಫ್ ದ ಮಾರ್ಚ್ ನೀವು ಹಾರ್ಮನಿನ ನೀವು ನೋಡ್ಬೋದು ನಿಮ್ಮ ಲೈಫಲ್ಲಿ. ಓಕೆ. ಆ್ಯಂಡ್ ಈ ಹಾರ್ಮನಿ ನೋಡಿ ಎಲ್ಲಿಂದ ಬರ್ತಾ ಇದೆ, ಹೃದಯದಿಂದ ಬರ್ತಾ ಇದೆ. ಸೊ ಪಾಯಲ್ ನಂಬರ್ 2 ನಾನಿಲ್ಲಿ ನಿಮಗೆ ಒಂದೇ ಗೈಡೆನ್ಸ್ ಕೊಡ್ತಾ ಇದ್ದೀನಿ, ಏನು ಅಂತಂದರೆ ಪಾಯಲ್ ನಂಬರ್ 2 ನೀವು ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು ತುಂಬ ಒಳ್ಳೆಯದು ನಿಮಗೆ ಪಾಯಲ್ ನಂಬರ್ 2 ನಿಮಗೆ. ಓಕೆ. ಮೆಡಿಟೇಷನ್ ಮಾಡುವಂಥದ್ದು ತುಂಬ ಒಳ್ಳೆಯದು, ಬೇರೆಯವ್ರ ಜೊತೆ ಎಕ್ಸ್ಪ್ರೆಸ್ ಮಾಡುವಂಥದ್ದು ಒಳ್ಳೆಯದು. ಓಕೆ. ಸೊ ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಕೇಳಿ. ಆ್ಯಂಡ್ ಬೇರೆಯವ್ರ ಜೊತೆ ಶೇರ್ ಮಾಡೋಕ್ಕಾಗುತ್ತೆ ಅಂತಂದರೆ ಶೇರ್ ಮಾಡಿ ಈ ಪಾಯಲ್ ನಂಬರ್ 2. ಓಕೆ. ನಿಮಗೆ ಇದೇ ಮೆಸೇಜ್ ಇದೆ. 10 ಆಫ್ ಕಪ್ಸ್ ಬಗ್ಗೆ ಮಾತಾಡ್ತಿದ್ದು ಹಾರ್ಮನಿ. ಓಕೆ. ಪಾಯಲ್ ನಂಬರ್ 2 ಸ್ಪಿರಿಟ್ ಆ್ಯನಿಮಲ್ ನಿಮ್ಮದು ತುಂಬ ಆ್ಯಕ್ಟಿವ್ ಆಗಬಹುದು ಮಾರ್ಚ್ ತಿಂಗಳಲ್ಲಿ. ಸೊ ನೋಡಿ ಯಾವ ಒಂದು ಆ್ಯನಿಮಲ್ ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗುತ್ತೆ ಮಾರ್ಚ್ ತಿಂಗಳಲ್ಲಿ.
ಓಕೆ, ಬಿಕಾಸ್ ಅದು ನಿಮ್ಮನ್ನು ಗೈಡ್ ಮಾಡುತ್ತೆ ಪಾಲ್ ನಂಬರ್ 2. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ 2. ಓಕೆ, ಸೊ ನೆಕ್ಸ್ಟ್ ಗೈಡೆನ್ಸ್ ಏನಿದೆ ನೋಡೋಣ. ಸಾಲಿಟ್ಯೂಡ್, ಎಸ್, ಇನ್ ಪೀಸ್ ಸೈಲೆನ್ಸ್, ಇನ್ ಸೈಲೆನ್ಸ್ ಪೀಸ್ ಪ್ರಿವಿಲೆನ್ಸ್. ಸೊ ಇಲ್ಲಿ ಸಾಲಿಟ್ಯೂಡ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ನಿಮ್ಮ ಜೊತೆ ನೀವು ಕನೆಕ್ಟ್ ಆಗುವಂಥ ಅವಶ್ಯಕತೆ, ಇದು ನಿಮಗೆ ಗೈಡೆನ್ಸ್ ಪಾಲ್ ನಂಬರ್ 2. ಜನರು ನಿಮ್ಮ ಜೊತೆ ಎಷ್ಟೇ ಬೇಕಾದರೂ ಕಮ್ಯುನಿಕೇಟ್ ಮಾಡಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಆ್ಯಕ್ಟಿವ್ ಇರಲಿ, ಬಟ್ ಇದನ್ನು ಮಾತ್ರ ಮರಿಬೇಡಿ, ಈ ಒಂದು ಆ್ಯಕ್ಟಿವಿಟಿನ ಮಾತ್ರ ಮರಿಬೇಡಿ. ಓಕೆ, ಸುತ್ತಮುತ್ತ ಎಷ್ಟೇ ನಿಮಗೆ ಬಂಜಾರ ಅಂತ ಅನಿಸಿದ್ರು ಕೂಡ, ಬರಡಾಗಿದೆ, ನನ್ನ ಲೈಫ್ ಏನು ಇಲ್ಲ ಅಂತ ಅಂದರೂ ಕೂಡ ಸಾಲಿಟ್ಯೂಡ್ ಮಾಡೋದನ್ನು ಮರಿಬೇಡಿ ಪಾಲ್ ನಂಬರ್ 2. ಇದು ತುಂಬ ಇಂಪಾರ್ಟೆಂಟ್. ನಿಮಗೋಸ್ಕರ ಟೈಮನ್ನು ಮಾರ್ಚ್ ತಿಂಗಳಲ್ಲಿ ಅಟ್ಲೀಸ್ಟ್ ನಿಮಗೋಸ್ಕರ ಸ್ವಲ್ಪ ಟೈಮನ್ನು ಮೀಸಲಿಡಿ ಪಾಲ್ ನಂಬರ್ 2. ನೀವು ಯಾವಾಗ ಟೈಮನ್ನು ಮೀಸಲಿಡ್ತೀರಾ ನೋಡಿ, ನಿಮ್ಮ ಲೈಫಲ್ಲಿ ಹಾರ್ಮನಿ ಅಂತೂ ಬಂದೇ ಬರುತ್ತೆ. ಓಕೆ, ಆ್ಯಂಡ್ ಬ್ರೇಕಿಂಗ್ ಥ್ರೂ ಇಸ್ ಎಟ್ ಹ್ಯಾಂಡ್. ಆ್ಯಕ್ಷನ್ನ ತೊಗೊಳೋದಕ್ಕೆ ಹೇಳ್ತಾ ಇದ್ರೆ, ಹೊಸ ದಾರಿನ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ ಪಾಲ್ ನಂಬರ್ 2. ಓಕೆ, ಹೇಳ್ತಾರಲ್ವ, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಅದೇ ಥರ ಇದು ಕೂಡ. ಓಕೆ, ನಿಮ್ಮ ಪಾದನ್ನು ನೀವು ಓನ್ ಕ್ರಿಯೇಟ್ ಮಾಡಬೇಕು, ನಿಮಗೆ ಯಾರೂ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ರಿಲೀಸ್ ಕಂಟ್ರೋಲ್, ಸರೆಂಡರಿಂಗ್ ಟು ದ ಜರ್ನಿ. ಎಸ್, ಇಲ್ಲಿ ನಿಮಗೆ ಸರೆಂಡರ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಪಾಲ್ ನಂಬರ್ 2. ಯೂನಿವರ್ಸಿಗೆ ಸರೆಂಡರ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ರಿಲೀಸ್ ಕಂಟ್ರೋಲ್. ಓಲ್ಡ್ ಸಾರೋ ಇರ್ಬೋದು, ಓಲ್ಡ್ ವಿಷಯ ಇರ್ಬೋದು, ಎನಿ ಕೈಂಡ್ ಆಫ್ ಅದನ್ನ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಪಾಲ್ ನಂಬರ್ 2. ಆ್ಯಂಡ್ ಸರೆಂಡರಿಂಗ್ ಟು ದ ಜರ್ನಿ, ನಿಮ್ಮ ಜರ್ನಿ ಏನಿದೆ ನೋಡಿ ಅದನ್ನು ಸರೆಂಡರ್ ಮಾಡಿಬಿಡಿ ದೇವರಿಗೆ. ಆ ಜರ್ನಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡಿಬಿಡಿ ಪಾಲ್ ನಂಬರ್ 2. ಸೊ ಈ ಕಾರ್ಡ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದೆ, ಸರೆಂಡರಿಂಗ್ ಟು ದ ಜರ್ನಿ. ಓಕೆ, ಆ್ಯಂಡ್ ಯಾರ ಹೆಲ್ತಲ್ಲಿ ತುಂಬ ಇಶ್ಯೂ ಇದೆ ನೋಡಿ, ಮಾರ್ಚ್ ತಿಂಗಳಲ್ಲಿ ನೀವು ರಿಕವರಿನ ನೋಡ್ಬೋದು ಪಾಲ್ ನಂಬರ್ 2. ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಲೆಟ್ ಗೋ. ಎಸ್, ನೋಡಿ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಇದು ಹಳೆ ವಿಚಾರ ಇರ್ಬೋದು, ಭಯ ಇರಬಹುದು, ಎಸಿಟೇಷನ್ಸ್ ಇರ್ಬೋದು, ಶೈನೆಸ್ ಇರಬಹುದು, ಅದನ್ನೆಲ್ಲ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದೆ. ಓಲ್ಡ್ ಪ್ಯಾಟರ್ನ್ ಇರ್ಬೋದು, ಓಲ್ಡ್ ಆ್ಯಟಿಟ್ಯೂಡ್ ಇರಬಹುದು, ಅದನ್ನು ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಪಾಲ್ ನಂಬರ್ 2. ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ಬೋದು ಪಾಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಎಸ್, ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಪಾಲ್ ನಂಬರ್ 2 ಯಾರು ಕನ್ಸ್ಯೂವ್ ಮಾಡಬೇಕು ಅಂತ ಇದ್ರೆ ನೋಡಿ, ಕನ್ಸ್ಯೂವ್ ಆಗುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮಗೆ ಪ್ರೇಯರ್ ಮಾಡೋದಕ್ಕೆ ಹೇಳ್ತಾ ಇದೆ ಬಿಫೋರ್ ಗೋಯಿಂಗ್ ಟು ಬೆಡ್. ಸೊ ಯಾರು ಇಲ್ಲಿ ಪ್ರೆಗ್ನೆಂಟ್ ಆಗಬೇಕು ಅಂತ ಯಾರಿದ್ದೀರಾ ನೋಡಿ, ದೇವರಲ್ಲಿ ಪ್ರೇಯರ್ ಮಾಡಿ. ಓಕೆ, ದೇವರಲ್ಲಿ ಪ್ರೇಯರ್ ಮಾಡಿ. ನಿಮಗೆ ದೇವರಲ್ಲಿ ಪ್ರೇಯರ್ ಮಾಡಿದರೆ ತುಂಬಾ ಒಳ್ಳೆಯದು ಪಾಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನೀವು ಅಂದ್ಕೊಳ್ತಾ ಇರೋದು ವಿತಿನ್ ದ ಫ್ಯೂ ವೀಕ್ಸಲ್ಲಿ ನಡೀಬೋದು ಪಾಲ್ ನಂಬರ್ 2. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ ನಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಪಾಲ್ ನಂಬರ್ 2, ಪಾಲ್ ನಂಬರ್ 2ಗೆ ಬೇರೆ ಏನು ಮೆಸೇಜ್ ಇದೆ? ಥ್ಯಾಂಕ್ ಯು. ಪಾಲ್ ನಂಬರ್ 2. Okay, number 14. The best way to heal yourself is by doing activities that have a calming effect on you. ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಮಾರ್ಚ್ ತಿಂಗಳಲ್ಲಿ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಪಾಲ್ ನಂಬರ್ 2, ಪ್ಲೀಸ್ ಟೇಕ್ ಅ ಸೆಲ್ಫ್ ಕೇರ್. ಸೆಲ್ಫ್ ಲವ್, ಯಾವುದೊಂದು ಆ್ಯಕ್ಟಿವಿಟಿ ಮಾಡಿ ನಿಮ್ಮನ್ನು ಕಾಮ್ ಮಾಡೋದು. ನಮ್ಮನ್ನು ಯಾವೊಂದು ಆ್ಯಕ್ಟಿವಿಟಿ ತುಂಬ ಕಾಮ್ ಮಾಡಿಸುತ್ತೆ ಅಂತಂದರೆ ಗಾರ್ಡನಿಂಗ್. ಫಾರ್ ಮೀ ಇಟ್ಸ್ ಅ ಗಾರ್ಡನಿಂಗ್. ಓಕೆ, Number 24. Release what no long serve you. A loved one who passed is near. ಸೊ ನಿಮಗೆ ಅದನ್ನೇ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪಾಲ್ ನಂಬರ್ 2. ರೈಟ್ ನಾವು ಯಾವ ವಿಷಯಗಳನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ನೋಡಿ, ಅದನ್ನ ರಿಲೀಸ್ ಮಾಡಿ. ಬಿಕಾಸ್ ರಿಲೀಸ್ ವಾಟ್ ನೋ ಲಾಂಗರ್ ಸರ್ವ್ ಯು. ಸೊ ಅದು ನಿಮಗೆ ಲೈಫ್ ಲಾಂಗ್ ಸರ್ವ್ ಆಗ್ತಾ ಇಲ್ಲ. ಆ್ಯಂಡ್ ಅ ಲವ್ಡ್ ಒನ್ ಹೂ ಪಾಸ್ಟ್ ಈಸ್ ನಿಯರ್. ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ಯಾರಾದರೂ ಲವ್ಡ್ ಒನ್, ನಿಮ್ಮ ಹತ್ತಿರದವರು, ಅವರು ಸ್ಟಾರ್ ಆಗಿದ್ದರೆ ಅವರು ನಿಮ್ಮ ಹತ್ತಿರ ಇದ್ದಾರೆ. ಇಟ್ಸ್ ನಿಯರ್ ಯು. ಓಕೆ, ಬ್ಲೆಸ್ಸಿಂಗ್ಸ್, ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್, ರಿವಾರ್ಡ್ಸ್, ಎಜುಕೇಷನ್. ಎಸ್, ಅದನ್ನೇ ತಾನೇ ನಾನು ಇವಾಗ ಹೇಳ್ತಾ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್, ನಿಮಗೋಸ್ಕರ ಟೈಮನ್ನು ಮೀಸಲಾಗಿಡಿ ಪಾಲ್ ನಂಬರ್ 2. ರಿವಾರ್ಡ್ಸ್ ಆ್ಯಂಡ್ ಎಜುಕೇಷನ್ ಕೂಡ ಬರ್ತಾ ಇದೆ.
ಮಾರ್ಚ್ ತಿಂಗಳಲ್ಲಿ ನೀವು ಹೊಸ ಎಜುಕೇಷನ್ನ ನೀವು ಏನೋ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಇಲ್ಲಾಂದರೆ ಹೊಸ ಎಜುಕೇಷನ್ ನೀವು ಕಲಿಬಹುದು. ನಾನು ಹೇಳಿದೆ ಅಲ್ವ, ಏನಾದರೂ ಹೊಸತನವನ್ನು ಕಲಿಯುವಂಥದ್ದು. ಓಕೆ, ಆ್ಯಂಡ್ ರಿವಾರ್ಡ್ ಕೂಡ ಇದೆ. ಓಕೆ, ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.